ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇಸಿ ಲೈಫು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಾವು ಐ ಟಿಲಿ ಕೆಲಸ ಮಾಡ್ತಿರೋರಿಗೆ ಡಿಸೆಂಬರ್ ಮಂತ್ ವೆಕೇಶನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಕೊಡೈಕೆನಾಲ್ಗೆ ಹೊರಟಿದ್ದೀನಿ. ನಾವು ಫ್ರೈಡೇ ನೈಟ್ ಬಸ್ನ ಹತ್ವಿ. ಸ್ಯಾಟರ್ಡೇ 10 o'clock ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಸ್ಯಾಟರ್ಡೇ ರೀಚ್ ಆದಮೇಲೆ ಗೊತ್ತಾಯಿತು ಫುಲ್ ಸೈಕ್ಲಾನ್ ಇದೆ ಮತ್ತು ಫುಲ್ ಮಳೆ ಬರ್ತಿತ್ತು, ಫಾಗ್ ಇತ್ತು. ಸೊ ಹಾಗಾಗಿ ನಾವು ಸ್ಯಾಟರ್ಡೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ನಮಗೆ ಬರೀ ಸಂಡೇ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಸಂಡೇನೇ ಎಲ್ಲ ಪ್ಲೇಸನ್ನ ಕವರ್ ಮಾಡಿದ್ವಿ. ನಾವು ಫಸ್ಟು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ಸಂಡೇ ಮಾರ್ನಿಂಗ್. ಮತ್ತು ನಾವು ಫಸ್ಟ್ ಜಾಗಕ್ಕೆ ಹೋಗಿದ್ದು ಕಾಕರ್ಸ್ ವಾಕ್ ಅಂತ. ತುಂಬಾ ಚೆನ್ನಾಗಿತ್ತು. ಬ್ರೆತ್ ಟೇಕಿಂಗ್ ವ್ಯೂ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಒಂಥರ ಮೋಡ ಮೇಲೆ ಇರಂಗೆ ಫೀಲ್ ಆಯಿತು. ತುಂಬಾ ಚೆನ್ನಾಗಿತ್ತು. ಮತ್ತು ಮೈಂಡ್ ಅಂತೂ ತುಂಬಾ ರಿಲ್ಯಾಕ್ಸ್ ಆಯಿತು ಮತ್ತು ಪೀಸ್ ಸಿಕ್ತು. ನೆಕ್ಸ್ಟ್ ನಾವು ಹೊರಟಿದ್ದು ಪ್ಯಾಂಬರ್ ಫಾಲ್ಸ್ ಅಂತ. ಇದೂ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಈ ಒಂದು ವಾಟರ್ ಫಾಲ್ಸಲ್ಲಿ ಬರೀ ನೋಡೋಕ್ಕೆ ಮಾತ್ರ ಸಾಧ್ಯ, ಆಟಾಡೋಕ್ಕೆ ಆಗಲ್ಲ. ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಕೊಡೈಕೆನಾಲಲ್ಲಿ ಸೆಲ್ಫ್ ಡ್ರೈವ್ ಮಾಡೋಕ್ಕೆ ಕಾರ್ಸ್, ರೆಂಟಲ್ ಕಾರ್ಸ್ ಮತ್ತು ಬೈಕ್ಸ್ ಸಿಕ್ಕಲ್ಲ. ಅಲ್ಲಿ ಏನಿದ್ರು ಟ್ಯಾಕ್ಸಿನ ಹೈಯರ್ ಮಾಡ್ಕೋಬೇಕು. ಮತ್ತು ಆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಪ್ಲೀಸ್ ಚೆಕ್ ಮಾಡಿ. ಕೊಡೈಕೆನಾಲ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಸೈಕ್ಲಾನ್ ಇಲ್ಲದೆ ಇರಬೇಕಾದ್ರೆ ಹೋಗಿ. ನಮಗೆ ಗೊತ್ತಾಗಲಿಲ್ಲ, ಸೊ ಹಾಗಾಗಿ ಒನ್ ಡೇ ವೇಸ್ಟ್ ಆಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಪಿಲ್ಲರ್ಸ್ ರಾಕ್ಗೆ ಹೋಗಿದ್ವಿ. ಇದೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಸೈಕ್ಲಾನ್ ಇದ್ದರೂ ಅಷ್ಟೊಂದು ಜನ ಕ್ರೌಡ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ತುಂಬಾ ಕ್ರೌಡ್ ಇತ್ತು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರ್ಬೋದು. ಎಲ್ಲೋ ನೋಡಿದ್ರು ಈ ಥರ ಫಾಗಿ ಇತ್ತು. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ನಾವು ಲೇ ಸೀತಲ್ ಚರ್ಚ್ಗೆ ಹೋಗಿದ್ವಿ. ಅಲ್ಲಿ ಜೀಸಸ್ಗೆ ಕ್ಯಾಂಡಲ್ ಹಚ್ಬಿಟ್ಟು ನಮ್ಮ ಬೇಡಿಕೆಯನ್ನು ಬೇಡ್ಕೊಂಡ್ವಿ. ನೆಕ್ಸ್ಟ್ ಫೇಮಸ್ ಜಾಗ ಗುಣ ಕೇವ್ಸ್ಗೆ ಹೊರಟ್ವಿ. ಇಲ್ಲಿ ಡೆವಿಲ್ ಕೇವ್ಸ್ಗೆ ಅಲವ್ ಇಲ್ಲ, ಅದು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದನ್ನು ತುಂಬಾ ಕ್ರೌಡ್ ಇತ್ತು. ಅಲ್ಲಿ ಸ್ವಲ್ಪ ಪಿಕ್ಸ್ ತಗೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪೈನ್ ಫಾರೆಸ್ಟ್. ಈ ಒಂದು ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು there ಲಾಟ್ಸ್ ಆಫ್ ಪೈನ್ ಟ್ರೀಸ್. ಅದಕ್ಕೆ ಅಲ್ವಾ ಪೈನ್ ಫಾರೆಸ್ಟ್ ಅಂತ ಹೇಳೋದು. ನಾವು ಹೋದಾಗ ಫೋಟೋಶೂಟ್ಸ್ ನಡೀತಿತ್ತು. ಫೋಟೋಶೂಟ್ಸ್ಗಂತೂ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಪಿಕ್ಚರ್ಸ್ ತಗೊಂಡು ಹೊರಟ್ವಿ. ಓವರ್ ಆಲ್ ಕೊಡೈಕೆನಾಲ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬಾ ಚೆನ್ನಾಗಿತ್ತು. ಬಜೆಟ್ ಫ್ರೆಂಡ್ಲಿ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನಿದ್ದು ಸ್ಟೇ ಮತ್ತು ಟ್ಯಾಕ್ಸಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಇಂಥ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಸಪೋರ್ಟ್ ಟು ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ